ಇಲ್ಲಿ ನೋಡಿ. ಏನ್ರಿ ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಸದ್ಯ ಈಗ್ಲಾದ್ರೂ ಬಂದಿಯಲ್ಲ. ಅವರೆಲ್ಲ ಮದ್ವೆ ಹೋಗ್ತಾ ಇದ್ದಾರೆ. ಮುಹೂರ್ತ ಮೀರು ಹೋಗೋದಕ್ ಮುಂಚೆ ನೀನು ಹೋಗಿ ಸೇರ್ಕೊ. ಮದ್ವೆನಾ? ಯಾರ್ಗೆ? ಇನ್ಯಾರ್ಗೆ? ನಿನ್ ಗಂಡನ್ಗೋ ಶಾರದಳ್ಗೋ? ತಪ್ಪು, ಕಾನೂನು ಪ್ರಕಾರ ತಪ್ಪು. ಯಾವುದು? ಮಂಗಳವಾದ್ಯ ಬಾರಿಸೋದಕ್ಕೆ ಹಣ ತಗೊಂಡು ಯಾರೋ ಕೆಲಸಕ್ಕೆ ಬಾರದವ್ರು ನಿಲ್ಲಿಸಿ ಅಂದ ತಕ್ಷಣ ಬಾರಿಸೋದನ್ನ ನಿಲ್ಲಿಸಿದ್ದು ತಪ್ಪು. ಬಾರಿಸಿ ಬಾರಿಸಿ. ನೋಡಿ, ಕಾನೂನು ತಿಳಿದಿರೋ ನೀವೇ ಈ ಮದುವೆ ನಡೆಸ್ತಿದ್ದೀರಲ್ಲ, ಇದು ಸರಿನಾ? ಮದುವೆ ಅನ್ನೋ ಮಂಗಳ ಕಾರ್ಯಕ್ಕೆ ಯಾವ ಅಡ್ಡಿನೂ ಬರಬಾರ್ದು ಅಂತಲೇ ಕಾನೂನು ತಿಳಿದಿರೋ ನಾನು ಮುಂದೆ ನಿಂತಿರೋದು. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ. ಓ ಬಂದೆ ಬಂದೆ. ಮೊದ್ಲು ಗಂಧ ತಗೊಮ್ಮ. ಎಂತ ವಿಚಿತ್ರ ನಮ್ಮ. ಇಷ್ಟು ದಿವಸ ಬೆಂಕಿ ಚೆಂಡು ಎಸೆತಿದ್ದೊಳಿನ ಮೇಲೆ ಇವತ್ತು ಗಂಧ ಚೆಲ್ತಿದ್ದಾಳೆ. ಎಲ್ಲ ಶುಭಶಕನ ನಮ್ಮ, ಯೋಚನೆ ಮಾಡಬೇಡ. ನಿಮ್ಮನ್ನೇ. ನನ್ನಮ್ಮ? ನೀನ್ ಮದ್ವೆ ಆದ್ಗಳಿಗೆಯಿಂದ ಇದುವರೆಗೂ ಒಂದಿನ ಆದ್ರೂ ನಿನ್ ಬಾಯಿಂದ ಅತ್ತೆ ಅನ್ನೋ ಪದ ಕೇಳಲಿಲ್ವಲ್ಲಮ್ಮ. ನಾನ್ ಬದುಕಿರುವಾಗ್ಲೇ ಇನ್ನೊಂದ್ ಮದ್ವೆ ಮಾಡೋ ಧರ್ಮನ ನೀವಾದ್ರೂ ಹೇಳಿ ಅತ್ತೆ. ಹೇಳೋದಕ್ಕೂ ಕೇಳೋದಕ್ಕೂ ನಾನ್ ಯಾರಮ್ಮ? ನಾನೆಷ್ಟೇ ಆದ್ರೂ ತಿರುಪೇವಳಲ್ವಾ? ಓ ಬನ್ನಿ ಪ್ರಸಾದ್, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಮುಹೂರ್ತದ ಟೈಮ್ಗೆ ಕೂತ್ಕೊಂಡು ನಡೀರಿ. ನನ್ನನ್ನ ಕರ್ದ್ಯಾಮ್ಮ? ನಿಜವಾಗ್ಲೂ ನೀ ಮನುಷ್ಯನ? ನಾನು ಮನುಷ್ಯ ಅಲ್ಲಮ್ಮ. ಒಂದು ವೇಳೆ ಮನುಷ್ಯ ಆಗಿದ್ರೆ ನಿನ್ ಕಪಾಳಕ್ಕೆ ಅವತ್ತೇ ಹೊಡೆದು ನಿನ್ ಸಂಸಾರನ ನೆಟ್ಟಿಗೆ ಮಾಡ್ತಿದ್ದೆ. ಈಗ್ಲೂ ಆ ರೀತಿ ಯಾಕೆ ಮಾಡ್ಬಾರ್ದಪ್ಪ? ನನ್ ಕಪಾಳಕ್ಕೆ ಹೊಡಿತೀಯೋ ಇಲ್ಲ ಹಲ್ಲನೆ ಮುರಿತೀಯೋ? ನನ್ ಸಂಸಾರನ ನೆಟ್ಟಿಗೆ ಮಾಡಪ್ಪ. ನೋಡಮ್ಮ, ಅನಾರೋಗ್ಯದಿಂದ ಇರೋರ್ಗೆ ಇಂಜೆಕ್ಷನ್ ಕೊಟ್ರೆ ಗುಣವಾದ್ರೂ ಆಗ್ತಾರೆ. ಸತ್ತಿರೋರ್ಗೆ ಇಂಜೆಕ್ಷನ್ ಕೊಟ್ರೆ ಸೂಜಿನೇ ಒಳಗೋಗಲ್ಲಮ್ಮ. ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಏನಮ್ಮ ಪ್ರಯೋಜನ? ಏನು ನೀವು ಅಲ್ಲಿ ಮುಹೂರ್ತ ಟೈಮ್ ಮೀರೋಗ್ತಾ ಇದೆ, ಇಲ್ಲಿ ಹರಿಕತೆ ಮಾಡ್ತಾ ನಿಂತಿದ್ದೀರಲ್ಲ. ಬನ್ನಿ, ಅಲ್ಲಿ ಕರಿತಾ ಇದ್ದಾರೆ. ಈಗ ಹೊರಟೆ ಅಮ್ಮ. ಏ ಶಾಂತಿ. ಹಾಯ್ ಸೌಮ್ಯ. ಯಾವಾಗ್ಲೂ ಅತ್ತಿಗೆ ಅಂತ ಕರಿತಿದ್ದ ಬಾಯಿನಿಂದ ನನ್ನ ಹೆಸರು ಕರಿತಿದ್ಯಾ? ಮಾತು ಕಲ್ಸಿರೋ ನಾಯಿನ ಪ್ರೀತಿಯಿಂದ ಕರೆದ್ರೆ ಅದು ಬಾಳ ಅಲ್ಲಾಡ್ಸ್ಕೊಂಡು ಓಡ್ ಬರುತ್ತೆ. ಅಹಂಕಾರದಿಂದ ಏ ಅಂದ್ರೆ ಅದು ಗುರ್ರ ಅನ್ನುತ್ತೆ. ಬರ್ತೀನಿ. ಅಮ್ಮ, ಏನಮ್ಮ ಇದು? ನಿನ್ನ ಮಗಳು ಕುತ್ಕೆಲ್ಲಿರೋ ತಾಳಿ ಕಿತ್ತಾಕಿ ಈಗ ಇನ್ನೊಂದು ತಾಳಿ ಸಿದ್ಧ ಮಾಡ್ತಿದೀಯಾ? ಅಯ್ಯೋ ಹುಚ್ಚ ಹುಡುಗಿ, ಶ್ರೀಮಂತ ಅನ್ನೋ ದರ್ಪದಿಂದ ತಾಳಿನ ಬಂಗಾರದ ಚೈನಲ್ಲಿ ಮಾಡಿಸಿ ಹಾಕೊಂಡ್ರು ಕಿತ್ತು ಹೋಗುತ್ತೆ. ಅದಕ್ಕೆ ಅರಿಶಿನ ಚೆನ್ನಾಗಿ ಮೆತ್ತಿ ಹಳದಿ ದಾರದಲ್ಲಿ ಹಾಕೊಂಡ್ರೆ ಗಟ್ಟಿಯಾಗಿರುತ್ತೆ. ನನ್ ಮಾತು ಕೇಳಿಸ್ತಾ ಇಲ್ವಾ ನಿನಗೆ? ನಾನ್ ತವ್ರ ಮನೆಗೆ ಓಡ್ ಬಂದಾಗ್ಲೆಲ್ಲ ನಾನ್ ತಪ್ಕೊಂಡು ಕಣ್ಣೀರ್ ಸುರಿಸಿ ಸಮಾಧಾನ ಪಡಿಸ್ತಿದ್ದೆ. ಈಗ ಇಷ್ಟು ಜೋರಾಗಿ ನಾನು ಮಾತಾಡ್ತಿದ್ರು ಕಿವಿಡಿ ಹಾಕೋತಿದ್ಯಲ್ಲ. ಮಾತಾಡಮ್ಮ, ಈ ಮದ್ವೆ ನಿಲ್ಸಿ ಅಂತ ಹೇಳಮ್ಮ. ಯಾಕೆ ಕತ್ತೆ ಹಂಗ್ ಕಿರ್ಚ್ಕೊಂತಾ ಇದ್ಯಾ? ಇದು ಕಲ್ಯಾಣ ಮಂಟಪ, ನಡೀತಾ ಇರೋದು ವಿವಾಹ ಮಹೋತ್ಸವ. ನೀನೇನಮ್ಮ ಮದುವೆ ಮಂಟಪದಲ್ಲಿ ಪುರೋಹಿತರು ತಾಳಿ ಬೇಕು ತಾಳಿ ಬೇಕು ಅಂತ ಕೂಗ್ತಾವ್ರೆ. ನೀನ್ ನೋಡಿದ್ರೆ ತಾಳಿ ಹಿಡ್ಕೊಂಡು ತಾಳ್ಮೆಯಿಂದ ಕೂತಿದ್ಯಾ? ಬೇಗ ಕೊಡು. ಹೋಗ್ತೇನಪ್ಪ, ಹೋಗ್ತೇನೆ. ನೀನಾದ್ರೂ ಹೇಳಿ ಮದ್ವೆ ನಿಲ್ಸಣ್ಣ. 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡಿಸು ಅಂತಾರೆ. ನೀನ್ ನೋಡಿದ್ರೆ ಮದುವೆ ನಿಲ್ಸು ಅಂತ ಇದೆಯಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ, ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಗಜಮ್. ಹಲೋ ಪಾಪಣ್ಣವ್ರೆ, ನಿಮಗೆಲ್ಲ ಗೊತ್ತೇ ಇದೆ. ನೀವಾದ್ರೂ ನಂಗೆ ಸಹಾಯ ಮಾಡಿ, ನನ್ ಮಾತು ಕೇಳಿ. ಹೋಗಿ ಹೋಗಿ ನಿನ್ನ ಮಾತ ಸುತ್ತಮುತ್ತ ಅವ್ರಿವ್ರ ಮಾತು ಕೇಳಿ ಕೇಳಿ ನನ್ನ ಕಿವಿ ತುಂಬೋಗಿದೆ. ಇನ್ನು ನಿನ್ನ ಮಾತು ನಾನು ಎಲ್ಲಮ್ಮ ಇಟ್ಕೊಳ್ಳಿ. ಶಾಸ್ತ್ರಿಗಳೇ, ಏನು ಅಂದ್ರೆ? ನಾನು ಕರೀದೇ ಹೋದ್ರು ನೀವು ಈ ಶುಭ ಮುಹೂರ್ತಕ್ಕೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ವಿಟೇಷನ್ ಕೊಡ್ತಾ ಇದ್ದೆ, ಆದ್ರೆ ನಿಮ್ ಅಡ್ರೆಸ್ ಮರ್ತ್ಬಿಟ್ಟೆ. ಪಾಪು, ಇವನ್ ಕರ್ಕೊಂಡು ಹೋಗಿ ಜಮಖಾನದ ಮೇಲೆ ಮುಂದಿನ ಸಾಲಲ್ಲೇ ಕೂಡ್ಸಮ್ಮ. ಈ ಮದುವೆನ ಕಣ್ ತುಂಬಾ ನೋಡ್ಲಿ. ಸರಿ ಡ್ಯಾಡಿ, ಬನ್ನಿ ಆಂಟಿ. ಏನು? ನಾನು ಆಂಟಿನ? ಹೌದು, ಕಾಲಕ್ಕೆ ತಕ್ಕಾಗೆ ನಾವು ಬದಲಾಗ್ಬೇಕು ಆಂಟಿ. ಯಾವ ಟೈಮ್ ನಲ್ಲಿ ಏನೇನ್ ಆಗ್ಬೇಕೋ ಅದೇ ಆಗತ್ತೆ. ಅದನ್ನೇ ಟೈಮು ಅಂತ ಅನ್ನೋದು. ನಾನು ಅವತ್ತೇ ಹೇಳದ್ನಲ್ಲ, ಅಲ್ಲಿರೋ ಆಂಟಿ ಅಮ್ಮ ಆಗ್ತಾಳೆ, ಅಮ್ಮ ಆಗಿರೋ ನೀನು ಆಂಟಿ ಆಗ್ತೀಯ ಅಂತ. ಅದೇ ಆಯ್ತು. ಇದನ್ನೇ ಟೈಮು ಅನ್ನೋದು. ಮಕ್ಕಳೇ ದೇವ್ರು ಅಂತ ಹೇಳೋದು ಸತ್ಯ. 6 ತಿಂಗಳು ಎದುರಿಗಿಲ್ದೇ ಇದ್ರೆ ಅಮ್ಮನ್ನೇ ಮರೆತು ಬಿಡುತ್ತವೆ ಎಳೆ ಜೀವಗಳು. ಒಂದ್ ಕೆಲ್ಸ ಮಾಡಿ, ಅಕ್ಷತೆಯನ್ನು ಕೈಲಿಟ್ಕೊಂಡು ಮುಂದಿನ ಸಾಲಲ್ಲೇ ಕೂತಿರಿ.
ಇನ್ ಸ್ವಲ್ಪ ಹೊತ್ತಿಗೆ ಅರ್ಚಕರು ಮಾಂಗಲ್ಯಂ ತಂತು ನಾನೇನಾ ಅಂತ ಹೇಳ್ತಾರೆ. ಮಾಂಗಲ್ಯ ಧಾರಣೆ ಆಗುತ್ತೆ. ಕೈಲಿರೋ ಅಕ್ಷತೆಯನ್ನು ಹಾಕಿ ಕಂಟು ಪೂರ್ತಿ ತಿಂದು ಗೌರವದಿಂದ ಹೊರಟೋಗಿ. ಇಲ್ಲ, ನಾನು ಹೋಗಕ್ ಬಂದಿಲ್ಲ ರೀ, ನಿಮ್ ಜೊತೆ ಬಾಳೋಕ್ ಬಂದಿದ್ದೀನಿ. ಅದು ಮುಗಿದೋದ್ ಕತೆ. ನನ್ನ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಇಲ್ಲಿ ಹಿರಿಯರೆಲ್ಲ ಸೇರಿದ್ದಾರೆ. ಅವರೆಲ್ಲರ ಮುಂದೆ ನಿಂಗೇನ್ ಜೀವನಾಂಶ ಬೇಕೋ ಕೇಳು, ಕೊಟ್ಬಿಡ್ತೀನಿ. ಬೇಡ, ನನಗ್ ಜೀವನಾಂಶ ಬೇಡ, ನನಗ್ ಜೀವನ ಬೇಕು. ನಿಮ್ ಜೊತೆ ಬಾಳ್ಬೇಕು. ನಾನ್ ದುರಹಂಕಾರದಿಂದ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ನೀವ್ ಹೇಳಿದ ಹಾಗೆ ನನ್ ಜೊತೆಲಿದ್ದ ದರ್ಪ, ದುರಹಂಕಾರ, ಸೇಡು, ಹೊಟ್ಟೆ ಉರಿ, ಹಠಮಾರಿತನ ಎಲ್ಲಾ ತೊರೆದು ಬಂದಿದ್ದೀನಿ. ನಾನ್ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಟ್ರು ಅನುಭವಿಸಕ್ ಸಿದ್ಧವಾಗಿದ್ದೀನಿ. ದಯವಿಟ್ಟು ನನ್ ಕೈ ಬಿಡ್ಬೇಡಿ ಅಂದ್ರೆ. ನೀನ್ ಮಾಡಿದ ತಪ್ಪಿಗೆ ಕ್ಷಮೆ ನೀಡ್ತಾಳೋ ಇಲ್ಲ ಶಿಕ್ಷೆ ವಿಧಿಸ್ತಾಳೋ ಅದು ಆಕೆಗೆ ಸೇರಿತು. ನನ್ ದೇಹದಲ್ಲಿ ಉಸಿರಿರೋವರೆಗೂ 10 ಜನಗಳ ಮುಂದೆ ನಾನ್ ನಿಜ ಹೇಳಲ್ಲ ಅಂತಿದ್ದೆ. ಈಗ ನನ್ ದೇಹದಲ್ಲಿ ಉಸಿರಿರೋವಾಗ್ಲೇ ಇಲ್ಲಿರೋ ಜನಗಳ ಮುಂದೆ ನಾನ್ ನಿಜ ಹೇಳ್ತಾ ಇದ್ದೀನಿ. ನೀವು ಗಂಗೆ ಅಷ್ಟೇ ಪವಿತ್ರವಾದವರು. ನಿಮಗೂ ನನ್ ಗಂಡನ್ಗೂ ಯಾವ ವಿಧವಾದ ಸಂಬಂಧನೂ ಇಲ್ಲ. ಇಲ್ಲಿರೋ ಜನಗಳ ಮುಂದೆನೆ ನಾನ್ ನಿಮ್ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸೌಮ್ಯ, 10 ಜನಗಳ ಮುಂದೆ ನಿನ್ನ ಕೈಲಿ ಕಾಲು ಹಿಡಿಸ್ಕೊಂಡು ನಿನಗೆ ಅವಮಾನ ಮಾಡಿಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲಮ್ಮ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ಯಾವ ಹೆಣ್ಣಾದ್ರೂ ಸರಿ, ಅವಳು ತನ್ನ ಗಂಡನ ಇನ್ನೊಬ್ಳ ಪಾಲ್ ಮಾಡಲ್ಲಮ್ಮ. ನಿನ್ನ ಗಂಡ ಕಳ್ಳ ಕಪಟ ಅರಿಯದ ದೇವರಂತವ್ರು. ನಿನ್ನ ಹಠಮಾರಿತನದಿಂದ ಅವ್ರನ್ನ ಅಲಕ್ಷ್ಯ ಮಾಡ್ದೆ. ನಿನ್ನ ಅತ್ತೆ ಅವ್ರನ್ನ ಕಡೆಗಾಣಿಸ್ದೆ. ನೀನು ಹೆತ್ತ ಮಗುನೇ ಅಸಡ್ಡೆಯಿಂದ ಕಂಡೆ. ಇದಕ್ಕೆಲ್ಲ ಒಂದು ಮುಕ್ತಾಯ ಹಾಕ್ಬೇಕು ಅಂತಾನೆ ಈ ಅಗ್ನಿ ಪರೀಕ್ಷೆನ ಸವಾಲಾಗಿ ತಗೊಂಡೆ. ಈಗಿಲ್ಲಿ ನಡೀತಿರೋ ಮದುವೆ ನನಗೂ ಮಧುಗಲ್ಲಮ್ಮ. ಕಾಣಿಯಾಗಿರೋ ಮಗು ಸಿಕ್ಕಿದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಇವತ್ತ ಆ ಹರಕೆ ಸಲ್ಲಿಸ್ತಾ ಇದ್ದೀನಿ. ಅಲ್ಲೋಡು. ಓಂ ಹಿರಣ್ಯವರ್ಣಾಂ ಹರಿಣೀಂ ನನ್ನ ಹಠಮಾರಿ ಮಗಳು ತನ್ನ ಗಂಡನ ಜೊತೆ ಸುಖವಾಗಿ ಬಾಳ್ವೆ ನಡೆಸುವಾಗ ಮಾಡಿದ್ರೆ ನಿನ್ಗೊಂದ್ ಚಿನ್ನದ ತಾಳಿ ಅರ್ಪಿಸ್ತೀನಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಎಲ್ಲ ಶುಭವಾಗಿ ಆಯ್ತು. ಅರ್ಚಕ್ರೆ, ಮಾಂಗಲ್ಯ ಧಾರಣೆ ಆಗ್ಲಿ. ಆಗ್ಲಿ ಆಗ್ಲಿ. ರಥ ಮಧ್ಯಾಂ ಹಸ್ತಿನಾಥ ಪ್ರಮೋದಿನೀಂ.